ತಾಳಿಕೋಟೆ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಶರಣಾರ್ಥಿಗಳು. 1964 ಮೇ 22ರಂದು ಆಗಿನ ಪ್ರಧಾನಿಯಾಗಿದ್ದ ಲಿಂಗೈಕ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲ ಸಮಾರಂಭವನ್ನು ಹಾಕಿದರು ಕೃಷ್ಣಾ ನದಿಗೆ ಅಡ್ಡಲಾಗಿ. ಮುಂದೆ ಅಣೆಕಟ್ಟು ನಿರ್ಮಾಣ ಆಯಿತು. ಅವಾಗ ನಮ್ಮ ಅವಳಿ ಜಿಲ್ಲೆಯ ರೈತರು, ಆ ಸಂದರ್ಭದಲ್ಲಿ ವಿಜಯಪುರ, ಬಾಗಲಕೋಟೆ ಅಖಂಡ ಜಿಲ್ಲೆ ಇತ್ತು. ಅವಾಗ ಏನು ಹೇಳಿದರು, ರೈತರಿಗೆ ನಂಬಿಸಿ ಆಲ್ಮಟ್ಟಿ ಅಣೆಕಟ್ಟು ನಿರ್ಮಾಣ ಮಾಡಿದ ನಂತರ ವಿಜಯಪುರ ಜಿಲ್ಲೆಯ ಸಮಗ್ರ ನಾವು ನೀರಾವರಿ ಮಾಡ್ತೇವೆ, ಪ್ರತಿ ರೈತರ ಜಮೀನುಗಳಿಗೆ FIC ಲ್ಯಾಟ್ರಲ್ ಡಿಸ್ಟ್ರಿಬ್ಯೂಟರ್ ಮಾಡಿ ನೀರನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ ರೈತರಿಗೆ ನಂಬಿಸಿ ಲಕ್ಷಾಂತರ ಎಕರೆ ಫಲವತ್ತಾಗಿರ್ತಕ್ಕಂಥ ಜಮೀನು, ಮನೆ ಮಠಗಳನ್ನು ಸಹಿತ ಸ್ವಾಧೀನಪಡಿಸ್ಕೊಂಡ್ರು. ಮನೆ ಕಳ್ಕೊಂಡು ಸರ್ಕಾರ ಕೊಟ್ಟಿರ್ತಕ್ಕಂಥ ಬಿಡಿಗಾಸನ್ನ ತೆಗೆದುಕೊಂಡು ಅವು ಸಹಿತ ಒಂದು ಪೈಸಾ ಉಳಿಲಿಲ್ಲ ಅವ್ರ ಹತ್ರ. ಬೇರೆ ರಾಜ್ಯಗಳಿಗೆ ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಏನು ರೈತರ ಆಶಾಭಾವನೆ ಇಟ್ಕೊಂಡಿದ್ರು, ನಮಗೆ ಇಡೀ ಜಿಲ್ಲೆಯಲ್ಲಿ ಸಮಗ್ರ ನೀರಾವರಿ ಆಗ್ತದೆ, ನಮಗೆ ಜಮೀನುಗಳಿಗೆ ನೀರು ಬರ್ತಾವು, ನಮ್ಮ ಬದುಕು ಹಸನ ಆಗ್ತದೆ, ನಾವು ಸಾಲದಿಂದ ಮುಕ್ತರಾಗ್ತೇವೆ ಅಂತಕ್ಕಂಥ ದೊಡ್ಡ ಒಂದು ಆಶಾಭಾವನೆ ಇಟ್ಟಿರ್ತಕ್ಕಂಥ ರೈತರಿಗೆ ಸರ್ಕಾರ ಇಡೀ ದೇಶದ ಯಾವ ರಾಜ್ಯದಲ್ಲೂ ಕೂಡ ನೀರಾವರಿ ವಿಷಯದಲ್ಲಿ ಹಂತಗಳನ್ನು ಮಾಡಲಿಲ್ಲ, ಸ್ಕೀಮ್ಗಳನ್ನು ಮಾಡಲಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಸ್ಕೀಮ್ಗಳನ್ನು ಯಾಕೆ ಮಾಡ್ತು ನಮ್ಗೆ ಅರ್ಥ ಆಗಲಿಲ್ಲ. ಸ್ಕೀಮ್ ಅಂತ ಮಾಡಿದ್ರು, ಹಂತ 1 ಹೆಸರು ಕೊಟ್ಟು ನ್ಯಾಯಮೂರ್ತಿ RS ಬಚಾವತ್ 1ನೇ ನ್ಯಾಯಾಧೀಕರಣ ತೀರ್ಪಿನ ಪ್ರಕಾರ 177 TMC ನೀರನ್ನ ಬಳಕೆ ಮಾಡ್ಕೋಬೇಕು ಸ್ಕೀಮ್ ಆಗ ತಿಳ್ಕೊಂಡು ಟ್ರಿಬ್ಯುನಲ್ ಆರ್ಡರ್ ಅದು. ಆ 177 TMCಯಲ್ಲಿ ಮತ್ತೆ 4 TMC ನೀರು ಆಂಧ್ರ ಪ್ರದೇಶಕ್ಕೆ ಕೊಟ್ಟರು ಕುಡಿಯುವ ನೀರು ಉದ್ದೇಶಕ್ಕಾಗಿ. ನಮ್ಗೆ ಉಳಿದಂತಕ್ಕಂಥದ್ದು 173 TMC ನೀರು. ಅದು 173 TMC ನೀರಲ್ಲಿ ಕೂಡ ಸರಿಯಾಗಿ ಬಳಕೆ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಮತ್ತೆ ಈಗ B ಸ್ಕೀಮ್ ಅಂತ ಹೇಳ್ತಾರ. ಈ ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗೆ ಸಮಗ್ರ ನೀರಾವರಿ ಮಾಡ್ಬೇಕಂತಂದ್ರೆ ಈಗ ಹಂತಗಳ ನಾಪ ಹೇಳೋದು B ಸ್ಕೀಮ್ ನಲ್ಲಿ ಬರ್ತದೆ ಅಂತ ಹೇಳಕತ್ತಾರ. ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡ್ತೇನೆ, ಮೊದಲು ನೀವು ಏನ್ ಹೇಳಿದ್ರಿ ಭೂ ಸ್ವಾಧೀನ ಪಡಿಸೋಳಾಗ ಈ ಸದ್ದ ಹಂತಗಳ ಮತ್ತು ಸ್ಕೀಮ್ಗಳ ನೆಪ ಯಾಕೆ ಹೇಳ್ತಾ ಇದ್ರಿ ಸರ್ಕಾರ? ಈಗ ಹಂತ B ಒಳಗ ಸ್ಕೀಮ್ 2ರಲ್ಲಿ ಮಾಡ್ಬೇಕಾದ್ರೆ ಇನ್ನು 1 ಲಕ್ಷಕ್ಕೂ ಎಕರೆ ಜಮೀನ ಮುಳುಗಡೆ ಆಗ್ತವೆ. ಹಂತ B ದಲ್ಲಿ 3ನೇ ಹಂತದಲ್ಲಿ 1 ಲಕ್ಷಕ್ಕೂ ಕೋಟಿ ಅಧಿಕ ಹಣ ಬೇಕು. ಏನು ಮನೆ ಕಳ್ಕೊಂಡವ್ರಿಗೆ, ಜಮೀನು ಕಳ್ಕೊಂಡವ್ರಿಗೆ ಪುನರ್ವಸತಿ ಮತ್ತು ಪುನರ್ನಿರ್ಮಾಣಕ್ಕೆ 1 ಲಕ್ಷ ಕೋಟಿಗೂ ಅಧಿಕ ಹಣ ಬೇಕಾಗ್ತದೆ. ಆದ್ರೆ ನಿನ್ನಿನ ದಿವಸ ಒಂದು ಪತ್ರಿಕೆಯಲ್ಲಿ ನೋಡಿದೆ ನಾನು, ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮಾಧ್ಯಮದಲ್ಲಿ ಉತ್ತರ ಕೊಟ್ಟಿದವರು. ಜಮೀನು ಮುಳುಗಡೆ ಆದಂತ ಫಲಾನುಭವಿ ರೈತರು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ದುಡ್ಡನ್ನು ತೆಗೆದುಕೊಳ್ಳದೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಆದೇಶ ಪಡ್ಕೊಂಡ್ ಬಂದಿದ್ದಾರೆ. 1 ಎಕರೆಗೆ ಕೋಟಿಗಟ್ಟಲೆ ಹಣ ಕೊಡ್ಬೇಕಂತ ನ್ಯಾಯಾಲಯದ ಆದೇಶ ಆಗ್ಯದ. ಆ ಹಣ ಕೊಡ್ಬೇಕಾದ್ರ ಸರ್ಕಾರಕ್ಕೆ ನಮಗೆ ಅಸಾಧ್ಯದ ಮಾತು. ಆ ಹಣ ಕೊಡುವವರಿಗೂ ಕೂಡ ಈ ಯೋಜನೆ 3ನೇ ಹಂತದ ಯೋಜನೆ ಅನುಷ್ಠಾನಕ್ಕೆ ತರುವುದು ಬಹಳ ಕಷ್ಟ ಅದಂತಕ್ಕಂಥ ಮಾತನ್ನು ಇವ್ರು ಹೇಳಿದ್ರು. ಸರ್ಕಾರ ಮನಸ್ಸು ಮಾಡಿದ್ರ
1,00,000 ಕೋಟಿ ಏನು ದೊಡ್ಡ ಕೆಲಸ ಅಲ್ಲ. ಇವ್ರು 2,00,000 ಕೋಟಿ ಅಂತ ಹೇಳಕತ್ತಾರ. ಮಾಡಿದವ್ರು ಯಾರು? ಎಸ್ಟಿಮೇಟ್ ಯಾರು ಮಾಡಿದ್ದಾರೆ? ಇದೇ ಒಂದು 5-6 ವರ್ಷದಿಂದ ಲೆಕ್ಕ ಹಾಕಿದ್ರ 75,000 ಕೋಟಿ ಇತ್ತು. ಅವಾಗ ಇದೇ ಜಲಸಂಪನ್ಮೂಲ ಸಚಿವರು ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಬಹಳ ದಿವಸ ಅಲ್ಲ, ಇದೇ ಒಂದು ವರ್ಷ ಹೊತ್ತಿಂದನೇ ಇದ್ರ ಬಗ್ಗೆ ಲೆಕ್ಕ ಹಾಕಿದ್ರ 1,00,000 ಕೋಟಿ ಅಂತ ಹೇಳಿ ಅಂದಾಜು ಬಗ್ಗೆ ಎಲ್ಲರೂ ಮಾತನಾಡಿದರು. ಈ ಸದ್ದ ಮತ್ತೆ ಪ್ರಸ್ತುತ ಈಗ ನಿನ್ನಿನ ದಿವಸನೇ ಜಲಸಂಪನ್ಮೂಲ ಸಚಿವರು 2,00,000 ಕೋಟಿ ಬೇಕನ್ನಾಗತ್ತಾರ. ಇವ್ರು ಯಾರು ಲೆಕ್ಕ ಮಾಡಿದ್ರು? ಇವ್ರು ಲೆಕ್ಕ ಮಾಡಿದ್ರು ಅಥವಾ ಇಂಜಿನಿಯರ್ ಲೆಕ್ಕ ಮಾಡಿದ್ರು? ಸುಮ್ಮನೆ ಏನಾದರೂ ಒಂದು ಕುಂಟು ನೆಪ ಹೇಳಿ ಇವ್ರ ಯೋಜನೆಯನ್ನ ಮುಂದೆ ತಳ್ಕೊತ ಹೋಗುವಂಥದ್ದು ಇದೊಂದು ಹುನ್ನಾರ ನಡೆದ ರಾಜ್ಯ ಸರ್ಕಾರ. ಅಂದ್ರೆ ಒಟ್ಟಾರೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರ ಬದುಕನ್ನ ಬೀದಿ ತಳಬೇಕಂತಕ್ಕಂಥದ್ದು ಇದೊಂದು ಹುನ್ನಾರ ಸರ್ಕಾರದ. ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ರೈತನ ಒಂದು ಬದುಕಿನ ಸಲುವಾಗಿ ಇವತ್ತು ನೀರಾವರಿ ಜನಸಾಮಾನ್ಯರ ಬದುಕಲಿಕ್ಕೆ ಇವತ್ತು ತಮ್ಮ ಭೂಮಿಯನ್ನೇ ತ್ಯಾಗ ಮಾಡದಂತವ್ರಿಗೆ ಕೊಡಬೇಕು ದುಡ್ಡ. ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನೇ ಇವತ್ತು ಅವ್ರು ಕಳ್ಕೊಂಡಿದ್ದಾರೆ. ಮನುಷ್ಯನಿಗೆ ದುಡ್ಡು ಉಳಿಯಂಗಿಲ್ಲ. ಭೂಮಿ ಶಾಶ್ವತ ಆಗಿದ್ರ ಇವತ್ತು ಅನ್ನ ಬೆಳೆದು ಕೊಡ್ಲಿಕ್ಕೆ ಸಾಧ್ಯ ಇತ್ತು. ಇದ್ದ ಭೂಮಿಯನ್ನ ಕಸ್ಕೊಂಡ್ರು, ಏನೋ ಸುಳ್ಳು ಹೇಳಿದ್ರು, ಕೊನೆಗಳಲ್ಲಿ ಮೋಸ ಮಾಡಿ ಹಂತಗಳ ನೆಪ ತಂದಿಟ್ಟಿದ್ದಾರೆ. ನಮಗ ಹಂತ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಹಿಂದೆ ಭೂ ಸ್ವಾಧೀನ ಪಡಿಸುವಂತ ಸಂದರ್ಭದಲ್ಲಿ ಏನ್ ನೀವು ರೈತರಿಗೆ ಮಾತು ಕೊಟ್ಟಿದ್ದೀರಿ, ಸಮಗ್ರ ನೀರಾವರಿ ಮಾಡ್ತೇವೆ, ಪ್ರತಿ ರೈತರ ಜಮೀನುಗಳಿಗೆ ನೀರನ್ನು ಕೊಡ್ತೇವೆ ಅಂತ ಹೇಳಿದ್ರಿ, ಮಾತು ಕೊಟ್ಟಾಗ ನಡ್ಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕು. ನೀವ್ ಎಲ್ಲಿದ್ದು ತರ್ತಿರೋ ಗೊತ್ತಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಇವತ್ತು ನೀವು ಸಾಲ ಮಾಡಿದಿರಿ. ಇವತ್ತು ರೈತರ ಬದುಕಿನ ಸಲ ಇನ್ನಷ್ಟು ಸಾಲ ಆದ್ರೆ ಏನ್ ತೊಂದರೆ ಅದ? ಸರ್ಕಾರದ ರೊಕ್ಕ ಎಲ್ಲಿ ಹೋಗ್ಯದ? ಅದೇ ಪದೇ ಪದೇ ನಾವು ಹೇಳ್ತೇವೆ, ಮುಖ್ಯವಾಗಿ ರೈತರಿಗೆ ಬೇಕಾಗಿರೋದು ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಬೀಜ ಗೊಬ್ಬರ, ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡ್ರಿ. ಇಷ್ಟು ಕೊಟ್ರಿ ಏನೂ ಬೇಡ ಅಂತ ಪದೇ ಪದೇ ಸರ್ಕಾರಕ್ಕೆ ಒತ್ತಡ ತಂದ್ರು ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ, ಅಧಿಕಾರದ ಲಾಲಸೆಗೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಯಾರು ಕೇಳದೆ ಇರತಕ್ಕಂತ ಬೇಡಿಕೆಗಳನ್ನ ತಾವೇ ಘೋಷಣೆ ಮಾಡಿ ಇವತ್ತು ರಾಜ್ಯವನ್ನೇ ಇವತ್ತು ಹಾಳು ಮಾಡ್ಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಸಾಕಷ್ಟು ಭ್ರಷ್ಟಾಚಾರ ಮಾಡಿರಲ್ಲ, ಅವ್ರೊಳಗೆ ತೆಗಿರಿ. ರೈತರ ಬದುಕನೇ ಇವತ್ತು ನಾಶ ಆಗುವಂತ ಪರಿಸ್ಥಿತಿ ಒಳಗ ನಮಗ್ ಆಗಂಗಿಲ್ಲ ಅಂತ ನೀವೆಲ್ಲ ಸಚಿವರಾಗಿರೋದು ಅವಶ್ಯಕತೆ ಏನದೆ? ಜಿಲ್ಲೆಯಲ್ಲಿ 5 ನದಿ ಹರಿದಾವು, ಪಂಚನದಿಗಳ ಬೀಡು, 2ನೇ ಪಂಜಾಬ್ ತಿಳ್ಕೊಂಡು ಹೇಳಿ ಹೇಳ್ಕೊಳ್ಳೋಕೆ ಅಷ್ಟೇ ಇದು ಚಂದದ ಬಾಳ. ವೇದಿಕೆ ಮೇಲೆ ಯಾರು ಹೇಳ್ತಾರ, ಆದ್ರೆ ಇವತ್ತು ಕುಡಿಲಿಕ್ಕೆ ನೀರಿಲ್ಲ. ಕೆಲವೊಂದು ಹಳ್ಳಿಯಲ್ಲಿ ಜಿಲ್ಲೆಯಲ್ಲಿ ಇನ್ನೂ ಕೂಡ 3-4 ಕಿಲೋಮೀಟರ್ ಹೋಗಿ ನೀರು ಹೊತ್ತು ತರುವಂತ ಪರಿಸ್ಥಿತಿ ನಿರ್ಮಾಣ ಆದ. ಇದೆಲ್ಲ ಸರ್ಕಾರಕ್ಕೆ ಅರ್ಥ ಆಗುದಿಲ್ಲ. ಸ್ಪಷ್ಟವಾಗಿ ಹಿಂದ ಗೇಟನ್ನು ಅಳವಡಿಸಿದ್ರು, ಕಟ್ ಮಾಡಿದ್ರು. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಟ್ರಿಬ್ಯುನಲ್ಗೆ ಹೋದಾಗ 524.256 ನೀರು ನಿಲ್ಲಿಸಿ 3ನೇ ಹಂತದ ಕಾಮಗಾರಿಯನ್ನು ಮುಕ್ತಾಯಗೊಳಿಸಲು ತಿಳ್ಕೊಂಡೇಳಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧಿಕರಣ ಸ್ಪಷ್ಟವಾದಂತ ತೀರ್ಪನ್ನ ಕೊಡ್ತು. 2010ರಲ್ಲಿ ತೀರ್ಪಾಯ್ತು. ಅಂತಿಮ ತೀರ್ಪು 2013ರಲ್ಲಿ ಬಂತು. ಅಲ್ಲಿಂದ ಇಲ್ಲಿವರೆಗೂ 15 ವರ್ಷ ಆದ್ರೂ ಕೂಡ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಇವರಿಗೆ ಮನಸ್ಸಿಲ್ಲ. ರಾಜ್ಯ ಸರ್ಕಾರದವರು ಕೇಂದ್ರ ಮೇಲೆ ಬಟ್ ಮಾಡಿ ತೋರಿಸ್ತಾರ. ಕೇಂದ್ರದವ್ರು ಏನದ, ಮಹಾರಾಷ್ಟ್ರದವ್ರು ತಕರಾರು ಮಾಡ್ತಾರ, ಆಂಧ್ರದವ್ರು ತಕರಾರು ಮಾಡ್ತಾರ, ತೆಲಂಗಾಣದವ್ರು ತಕರಾರು ಮಾಡ್ತೀವಿ, ಅನ್ಯ ಬೇರೆ ರಾಜ್ಯಗಳದ ಒಂದು ನೆಪ ಹೇಳ್ಕೊತ ಇವ್ರು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಇದು ಯಾರಿಗೂ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಕೊರತೆ, ಅದು ಇಚ್ಛಾಶಕ್ತಿ ಇಲ್ಲ. ಒಂದ್ ವೇಳೆ ನಾವು ಸಮಗ್ರ ನೀರಾವರಿ ಮಾಡಿದ್ರೆ ರೈತರ ಬದುಕು ಹಸನ ಆಗ್ತದ, ಶ್ರೀಮಂತರಾಗ್ತಾರ, ನಮ್ಗ ಗೌರವ ಸಿಗಂಗಿಲ್ಲ ಅಂತಕ್ಕಂಥದ್ದು ಇವನ್ ಒಳಗಿಂದು ಬ್ರಿಟಿಷ್ ಪಾಲಿಸಿ ಅದ ನಮ್ಮಲ್ಲಿ. ಇವತ್ತು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಈ ವಿಷಯದಲ್ಲಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು 3 ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಜಲಸಂಪನ್ಮೂಲ ಸಚಿವರನ್ನ ಕರೆಸಿ ಅವ್ರಿಗೆ ಕಿವಿಂಟು ಕೆಲಸ ಮಾಡ್ಬೇಕು. ಇದರಲ್ಲಿ ನಮ್ಮ ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಯಲ್ಲಿ ಏನು ರೈತರು ತ್ಯಾಗ ಮಾಡಿದಷ್ಟು ಯಾರು ಉಳಿದ ಜಿಲ್ಲೆಯಲ್ಲಿ ಯಾರು ತ್ಯಾಗ ಮಾಡಿಲ್ಲ. ಈಗ 6 ಜಿಲ್ಲೆಗೆ ಹರಿದು ಹೋಗ್ತದ ನೀರ.
ಯಾರು ಒಂದು ಅಂಗೈಯಷ್ಟು ಜಮೀನು ಕಳ್ಕೊಂಡಿಲ್ಲ, ಆದ್ರೂ ಆರಾಮದಾರ. ಈ ನಮ್ಮಲ್ಲಿರೋ ತ್ಯಾಗ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಕೂಡ ಪ್ರತಿ ಬಾರಿನೂ ನಮ್ಗೆ ನೀರು ಬೇಕು ಅಂತಂದ್ರೆ ಹೋರಾಟ ಮಾಡಿದ್ರೆ ನೀರು ಪಡ್ಕೊಳ್ಳುವಂಥದ್ದು ನಮ್ಮ ಅವಳಿ ಜಿಲ್ಲೆ ರೈತರ ದುರ್ದೈವ. ಇಂಜಿನಿಯರ್ ಹೇಳ್ತಾರ, ಅಭಿಯಂತರರು KPGNL, ಇಲ್ಲ ನೀವು ಬೆಳೆಗಳಿಗೆ ಸದ್ ನೀರು ಕೇಳಕ್ ಹೋಗ್ಬೇಡ್ರಿ, ಅದು ಹಂತ 3 ಸ್ಟೇಜ್ 3 ಒಳಗೆ ಬರ್ತದ, ಸ್ಕೀಮ್ B ಒಳಗೆ ಬರ್ತೈತಿ. ಈಗ ನಿಮಗ ಬೆಳಿ ಕೇಳಿದ್ರೆ ಸಮಸ್ಯೆ ಆಗತ್ತ, ಬೇಕಾದ್ರೆ ಕಾಲುವೆಗೆ ನೀರು ಹರಿಸಿ ಕೆರಿಗೆ ಹತ್ತಿಕೊಂಡು ಹೇಳಿ ಬಿಡ್ತೇವು ಅಂತ ಹೇಳ್ತಾರೆ. ಯಾಕೆ ಕದ್ದ ಮುಚ್ಚಿ ನೀರು ತಗೊಳ್ಳುವಂಥದ್ದು ಏನ್ ನಮ್ಮ ಅಂತ ಕರ್ಮ ಇದೆ? ಹೆದರಿಕೆ ಯಾರಿಗೆ ಹೆದರ್ಬೇಕಿ? ಹೆದ್ರ ಅವಶ್ಯಕತೆ ಇಲ್ಲ ನಮ್ದು. ಕಳ್ಕೊಂಡವ್ರು ನಾವು ಎಷ್ಟೆಲ್ಲ ನಮ್ಮ ನೀರನ್ನ ನಾವು ಪಡ್ಕೊಳ್ಳಿಕ್ಕೆ ಇವತ್ತು ಹೆದರಿಕೆಸಿಂದ ಇವತ್ತು ನಾವು ನೀರು ತಗೋದಪ್ಪ ಅಂತಂದ್ರ ಏನ್ ನಮ್ಮ ದುರ್ದೈವ ಅಥವಾ ಜನಪ್ರತಿನಿಧಿಗಳ ಒಂದು ಇಚ್ಛಾಶಕ್ತಿ ಕೊರತೆನೋ? ಇವರೆಲ್ಲರೂ ನಾಮರ್ದವ್ರು, ನರ ಸತ್ತವ್ರು ಇಲ್ಲ. ಎಲ್ಲವರು ಯಾರ ಬಲ್ಲಿನೂ ನರ ಇಲ್ಲ, ಸತ್ತು ಹೋಗ್ಬಿಟ್ಟ ಇವ್ರು. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 8 ಮಂದಿ ಶಾಸಕರ ಪೈಕಿ 2 ಸಚಿವರು ಅದಾರ. ಗಟ್ಟಿಸಾಗಿ ಯಾರು ಹೋರಾಟ ಮಾಡಕ್ಕೂ ತಯಾರಿಲ್ಲ ಇವ್ರು. ಇಷ್ಟೆಲ್ಲಾ ತ್ಯಾಗ ಮಾಡಿದಾರಪ್ಪ, ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ರಿ, ಅವ್ರ ಭವಿಷ್ಯ ಬೆಳಗಲಿ, ಅವ್ರ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥದ್ದು ಯಾವ ಒಬ್ರು ವಿರೋಧ ಪಕ್ಷದ MLA ಮಾತಾಡಂಗಿಲ್ಲ, ಆಡಳಿತ ಪಕ್ಷದ MLA ಮಾತಾಡಂಗಿಲ್ಲ. ಭೂಮಿ ದಾನ ಮಾಡಿದವರು ಅವಳಿ ಜಿಲ್ಲೆಯ ಜನ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನ 4.5 ಲಕ್ಷ ಎಕರೆ ಭೂಮಿಯನ್ನು ಅಂದಾಜು ಇಷ್ಟು ಹಿನ್ನೀರಿಗಾಗಿ ಕೊಟ್ಟಾರ. ಆದ್ರೂ ಕೂಡ ಈ ಜಿಲ್ಲೆಗಳನ್ನ B ಸ್ಕೀಮ್ ನಲ್ಲಿ ಸರ್ಕಾರ ಇಟ್ಟಿರುವುದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ. ಯಾಕೆ ನಮ್ಮನ್ನು B ಸ್ಕೀಮ್ ನಾಗ ಇಟ್ಟಿರಿ? A ಸ್ಕೀಮ B ಸ್ಕೀಮ ಇವು ಬೇರೆ ರಾಜ್ಯಗಳಲ್ಲಿಲ್ಲ, ನಮ್ಮಲ್ಲೇ ಯಾಕೆ ಅದಾವ? ಇದನ್ನ ನೀವೇನ್ ಮಾಡ್ಬೇಕಾಗ್ಯದ? ತೊಳೆದು ಹಾಕಿ ನಮಗೆ ಪರಿಪೂರ್ಣ ನೀರಾವರಿ ಮಾಡಿಕೊಡ್ಬೇಕು. ಭೂಮಿ ಕೊಟ್ಟಂತ ಜಿಲ್ಲೆಗೆ ನೀವು ನೀರು ಕೊಡದೆ ಉಳಿದ 6 ಜಿಲ್ಲೆಗಳಿಗೆ ನೀವು ಇವತ್ತಿನ ದಿನ ನೀರು ಕೊಡ್ತಾ ಇದ್ರಿ. ಇವತ್ತಿನ ದಿನ ಅಲ್ಲಿ ಅತಿವೃಷ್ಟಿ ಆದ್ರೆ ಸಾವಿರಾರು TMC ನೀರು ವ್ಯರ್ಥವಾಗಿ ನಮ್ಮ ದಾಟಿ ಹೋಗ್ತದೆ, ಆದ್ರೆ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ರೈತರ ಹೊಲದಲ್ಲಿ ಇವತ್ತಿನ ದಿನ ಕೆನಲ್ಗಳಾಗ್ಯಾವ, ಆ ದಿನದ ಹೊಲಗಾಲುವೆಗಳಾಗಿಲ್ಲ. ಈ ರೀತಿಯಾಗಿ ರೈತರಿಗೆ ನೀರು ಬಳಕೆಗೆ ಸಿಗ್ತಾ ಇಲ್ಲ. ಈ ರೀತಿ ಯೋಜನೆಗಳನ್ನ ಇರೋದ್ರಿಂದ ಏನದ, ಇದು ಪರಿಪೂರ್ಣ ಮಾಡಬೇಕಾದ್ರೆ ಸರ್ಕಾರ, ರಾಜಕಾರಣಿಗಳು ಪಕ್ಷ ಭೇದ ಮರೆತು ಒಂದಾಗಬೇಕು, ಎಲ್ಲಾ ಸಂಘಟನೆಗಳು ಒಂದಾಗಬೇಕು. ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಯನ್ನ ಎಲ್ಲಾ ವ್ಯಾಪಾರಸ್ಥರಾಗಿರ್ಬೋದು, ನೌಕರ ವರ್ಗದವರಾಗಿರ್ಬೋದು, ಇಂಜಿನಿಯರ್, ಡಾಕ್ಟರ್ಸ್ ಆಗಿರ್ಬೋದು, ರೈತರ ಬೆನ್ನೆಲುಬಾಗಿ ನಿಂತು ಇದನ್ನ ಸಹಕಾರ ಮಾಡಿ ಗೆಲ್ಲಿಸಿ ಕೊಡಬೇಕಾಗ್ಯದ. ಸರ್ಕಾರ ಮ್ಯಾಗ ಒತ್ತಡ ತರಬೇಕಂತೇಳಿ ನಾ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ.